ನಾಯನ್ ಥೋ ಥೋ ಕಚ್ಚಡ ಆಟ ಗುರು, ಕಚ್ಚಡ ಆಟ. 1 ರನ್ನ ಸೋಲು ಟೀಮ್ ಇಂಡಿಯಾಗೆ ಐರ್ಲೆಂಡ್ ಅಗೇನ್ಸ್ಟ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಸೋತಿದ್ದಾರೆ. ನಂಬ್ತೀರಾ? ನಂಬಲೇಬೇಕು. ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ಸಿಗೆ ನೆಗೆಟಿವ್ ಹೆಸರು ಬಿದ್ದಿದೆ. 2-2 ಸೋಲ್ತಿದ್ರೆ ನಾವು 1 ಮ್ಯಾಚ್ ಏನೋ ಆಫ್ ಡೇ ಅಂತ ಅನ್ಬಿಡ್ಬೋದು, ಏನೋ ಆಗೋಗ್ಬಿಡ್ತು ಅಪರೂಪಕ್ಕೆ ಅಂತ ಅನ್ಬೋದು. ಬಟ್ 2-2 ಸೋತಿದ್ದಾರೆ ಅಂತ ಅಂದರೆ ನಾನು ಹೇಳಿದ್ದೆ ಮುಂಚೆನೇ ಪ್ರಿವ್ಯೂಲಿ, 1 ಸೋತಿರೋದೇನೋ ಅಪ್ಸೆಟ್ ಅಂತ ಹೇಳ್ಬೋದು. 2 ಸೋತ್ರೆ ಅದು ಡಾಮಿನೇಷನ್ನು, ಐರ್ಲೆಂಡ್ನ ಡಾಮಿನೇಷನ್ ಅಂತಲೇ ಹೇಳ್ತೀನಿ ಅಂತ. ಅದೇ ಥರ ಆಗಿದೆ ಇವತ್ತು. ಯಪ್ಪ ಏನು ಗುರು ಪರ್ಫಾರ್ಮೆನ್ಸ್ ಐರ್ಲೆಂಡ್ ಅವರು ಕೊಟ್ಟಿದ್ದು ಇವತ್ತು. ಪೋಪ್ಳೆ ತಿಂದಾಕ್ಬಿಟ್ರು ಇಂಡಿಯನ್ ಬ್ಯಾಟರ್ಸ್ಗಳನ್ನ. 4 ವಿಕೆಟ್ ಡಮಾರು ಪೋಪ್ಳೇನೆ. ಸೊ ಲಾಸ್ಟ್ ಮ್ಯಾಚ್ ಆಗಿದ್ದು ಅದೇನೆ, ಈ ಮ್ಯಾಚ್ ಆಗಿದ್ದು ಅದೇನೆ. ಅರ್ಲಿ ವಿಕೆಟ್ಸ್ನ ಕಳ್ಕೊಂಡ್ರು, ಮ್ಯಾಚ್ನ ಕಾಲೆತ್ಕೊಂಡ್ರು. ಏನ್ ಶಾಕ್ ಆಗೋಗ್ಬಿಟ್ಟಿದ್ದೀನಿ ಗುರು, ಸ್ಟ್ಯಾಂಡ್ ಆಗೋಗ್ಬಿಟ್ಟಿದ್ದೀನಿ. ಬ್ಯಾಕ್ ಟು ಬ್ಯಾಕ್ ವರ್ಲ್ಡ್ ಕಪ್ ವಿನಿಂಗ್ ಟೀಮು ಗುರು, ಬ್ಯಾಕ್ ಟು ಬ್ಯಾಕ್ 24-26 ವರ್ಲ್ಡ್ ಕಪ್ ವಿನಿಂಗ್ ಟೀಮು ಬಂದ್ಬಿಟ್ಟು ಐರ್ಲೆಂಡ್ ಅಗೇನ್ಸ್ಟ್ 2-2 ಮ್ಯಾಚ್ ಸೋಲ್ತಾರೆ ಅಂತಂದ್ರೆ ಸುಮ್ಮನೆನಾ ಗುರು ಇದು? ಐರ್ಲೆಂಡ್ ನಾವೇನು ಟಾಪ್ ಆಗಿ ರೇಟ್ ಮಾಡೋದಿಲ್ಲ. ಸೊ ಅಂಡರ್ಡಾಗ್ಸ್, ಕ್ಲಿಯರ್ಲಿ ಅಂಡರ್ಡಾಗ್ಸ್ ಇದ್ರು. ಸೊ ಇವರು ಸೀರೀಸ್ನ ಗೆದ್ದಿದ್ದಾರೆ ಅಂತಂದ್ರೆ ಪ್ರಥಮ ಬಾರಿಗೆ ಸೀರೀಸ್ ಗೆದ್ದಿದ್ದಾರೆ ಗುರು. 1 ಮ್ಯಾಚ್ ಗೆಲ್ಲದೆ ಕಷ್ಟಪಡ್ತಿದ್ರು, ಸೀರೀಸ್ನ ಗೆದ್ದಿದ್ದಾರೆ. ರಿಯಲಿ ಅಪ್ರಿಷಿಯೇಟ್ ಮಾಡಲೇಬೇಕು ಐರ್ಲೆಂಡ್ ಕ್ರಿಕೆಟಿಗೆ. ನಮ್ಮ ಇಂಡಿಯಾಗೆ ಮಕ್ಕುಗಿಬೇಕು, ನಮ್ಮ ಇಂಡಿಯಾಗೆ ಮಕ್ಕುಗಿಲೇಬೇಕು. ಯಾಕೆ ಅಂತಂದ್ರೆ 2-2 ಸೋಲೋದಾಗರು. ನಾನೇನು ಇನ್ನೊಂದು ಗೆದ್ಬಿಟ್ಟು ಸೀರೀಸ್ ಈಕ್ವಲ್ ಮಾಡಿದ್ರೆ ಟೈಮ್ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಇವತ್ತು ಪಕ್ಕ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು ನನಗೆ. 1 ರನ್ನ ಸೋಲು, 1 ರನ್ ಸೋಲು ಸೋಲೆ, 2 ರನ್ ಸೋಲು ಸೋಲೆ, 100 ರನ್ ಸೋಲು ಸೋಲೆನೆ. ಡಬ್ಬಾ ಥರ ಆಡಿದರೆ ಇವತ್ತು ನಮ್ಮ ಇಂಡಿಯಾದವರು. ಬ್ಯಾಟಿಂಗ್ನೇ ಆಗಿರಲಿ, ಬೌಲಿಂಗ್ ಪರವಾಗಿಲ್ಲ, ಡೀಸೆಂಟ್ ಆಗಿತ್ತು ಅಂತ ಅನ್ಕೊಳ್ಳಿ. ಅಲ್ಲಮ್ಮ ಓದ್ ಮ್ಯಾಚ್ ನೋಡ್ತು ಅಂದ್ರೆ ಚೇಸ್ ಮಾಡಕ್ಕೆ ಹೋಗ್ಬಿಟ್ಟು ಸೋತಿದ್ರೆ ಉಣ್ಕೊಂಡು ಹೋಗಿದ್ದಾರೆ. ಟಾಸ್ ಗೆದ್ರು ಓದ್ ಮ್ಯಾಚು ಬೌಲಿಂಗ್ ಮಾಡ್ತೀವಿ ಅಂತಂದ್ರು, ಈ ಮ್ಯಾಚು ಟಾಸ್ ಗೆದ್ದು ಬೌಲಿಂಗ್ ಮಾಡ್ತೀವಿ ಅಂತ ಬಂದ್ಬಿಟ್ಟು ಉಣ್ಕೊಂಡು ಹೋಗೋದ. ನಾನು ಹೇಳಿದ್ದೀನಿ ಟಾಸ್ ಟೈಮಲ್ಲಿ ಹೇಳಿದೆ, ಅಂದರೆ ನಾನು ಹೇಳ್ತಿರೋದನ್ನೆಲ್ಲ ಕೇಳಿಸ್ಕೊಂಡ್ಬಿಡಿದ್ರೆ ಅಂತ ಹೇಳ್ತಿಲ್ಲ. ಶ್ರೇಯಸ್ ಅಯ್ಯರು ಫಸ್ಟ್ ಬ್ಯಾಟಿಂಗ್ ಆದರೆ ಬೆಟರ್ ಹೋಗಿರು ಈ ವಿಕೆಟಲ್ಲಿ. ಅಂದರೆ ಈ ಒಂದು ಗ್ರೌಂಡಲ್ಲಿ ಸ್ಟ್ಯಾಟ್ಸ್ ಹೇಳ್ತಿರೋದು ಆ ಥರ ಇದೆ. ಸ್ಟ್ಯಾಟ್ಸು ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಪ್ರೆಷರ್ ಆಗ್ತು ಅಂದರೆ, ಸ್ವಲ್ಪ ರನ್ಸ್ ನೋಡೋದು ಪ್ರೆಷರ್ ಆಗ್ತು ಅಂದರೆ ಕಷ್ಟ ಇದೆ ಬ್ಯಾಟಿಂಗ್ ಆಡೋಕ್ಕೆ. ಸೆಕೆಂಡು ಚೇಸ್ ಮಾಡೋದಕ್ಕೆ ಕಷ್ಟ ಇದೆ ಅಂತ, ಪ್ರೆಷರ್ ಬಂದವ್ರೆ ಕಷ್ಟ ಇದೆ ಈ ಒಂದು ವೆನ್ಯೂಲಿ ಅಂತ. ಏನು ಬೌಂಡ್ರೀಸ್ ಗುರೋದು. ಒಂಥರ ಇಂಡಿಯಾ ಪಾಕಿಸ್ತಾನ ಬಾರ್ಡರ್ ನೋಡ್ದಂಗೆ ಆಗುತ್ತೆ ಬೌಂಡ್ರಿ ನೋಡ್ಕೊಂಡ್ರೆ. ಒಂದು ಇಲ್ಲಿ ಒಂದು ಅಲ್ಲಿ ಬೌಂಡ್ರೀಸು ಸಿಕ್ಕಾಪಟ್ಟೆ ದೂರ ಇರೋಂಥ ಬೌಂಡ್ರೀಸು. ಇಲ್ಲಿ ತಾಕತ್ನ ತೋರಿಸ್ಬೇಕು. IPL ನೋಡಿದಲ್ಲ 6, ಇಲ್ಲಿ ಹೊಡೆದು ತೋರಿಸ್ಬೇಕು 6. ನಜ್ಜಿ ಎಲ್ಲಿ ಹೊಡೆಯೋನು ಅಸಲಿ ತಾಕತ್ತು ಇಲ್ಲಿ ಈ ವೆನ್ಯೂಲಿ ಹೊಡಿಬೇಕು 6ನ ಹೊಡಿತು ಅಂತಂದ್ರೆ. ಅವರೇ 6 ಹೊಡೆದವ್ರು, 6 6 ಹೊಡೆದವ್ರು, ನಾವೇ 6 ಹೊಡೆದಿವಿ, 3 6 ಹೊಡೆದಿವಿ. ಅಲ್ಲಿ ಹರ್ಷಿತ್ ರಾಣಾ 1 6, ಪ್ರಿನ್ಸ್ ಯಾದವ್ 1 6 ಲಾಸ್ಟ್ ಬಂದು ಹೊಡೆದಿದ್ದು, ತಿಲಕ್ ವರ್ಮಾ 1 6. ಇನ್ನು ಯಾರಿಗೂ 6 ಬಂದಿಲ್ಲ ಅಲ್ಲಿ. ಡಬ್ಬಾ ಪರ್ಫಾರ್ಮೆನ್ಸ್. ಟ್ರಾಜಿಡಿ ಆಗಿರೋದು ಇವತ್ತು ನಮ್ಮ ಟೀಮ್ ಇಂಡಿಯಾದು. ಲಾಸ್ಟ್ ಮ್ಯಾಚು ಟಕ್ಕರ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರೆ, ಈ ಮ್ಯಾಚು ಟಕ್ಕರ್ ಸಖತ್ತಾಗಿ ಪರ್ಫಾರ್ಮ್ ಮಾಡಿರೋದು. 50+ ರನ್ಸು. ಅವರು ಕೂಡ 40+ ಬಾಲ್ನ ತೊಗೊಂಡಿದ್ರು. ಏನಂತ ಅಗ್ರೆಸಿವು ಡವಾಲ್ ಡಿವಿಲ್ ಬ್ಯಾಟಿಂಗ್ ಅದು ಇದೆಲ್ಲ ನೋಡೋಕ್ಕೆ ಸಿಕ್ಕಿಲ್ಲ ಇವತ್ತು ನಮಗೆ. ಸೊ ಇವತ್ತು ಸಿಕ್ಕಿರೋದೇ ಅಲ್ಪ ಸ್ವಲ್ಪ ಸುಮಾರಾಗಿರೋವಂಥ ಬ್ಯಾಟಿಂಗು. ತಿಲಕ್ ವರ್ಮಾದೇ ಆಗಿರಲಿ, ಜೊತೆಗೆ ಇಲ್ಲಿ ಟೆಕ್ಟಾರ್ದೇ ಆಗಿರಲಿ, ಸಿಕ್ಕಿರೋದು ಅಲ್ಪ ಸ್ವಲ್ಪ ಬ್ಯಾಟಿಂಗ್. ಆಮೇಲೆ ಬೆಂಜಮಿನ್ ಅವರು ಕೂಡ 130+ ರನ್ಸ್ನ ಹೊಡೆದ್ರು. ಸೊ ಅವರಿಬ್ರದ್ದು ಪಾರ್ಟ್ನರ್ಶಿಪ್ ಚೆನ್ನಾಗಿತ್ತು. ಡಾಕ್ಟರ್ ಬಂದ್ಬಿಟ್ಟು ಸ್ವಲ್ಪ ಲೈಟಾಗೆ ರನ್ಸ್ ನೋಡ್ಬಿಟ್ಟು ಫಿನಿಶ್ ಮಾಡ್ಕೊಂಡ್ಬಿಟ್ಟಿದ್ದು. ಸೊ ಪರವಾಗಿಲ್ಲ, ಡೀಸೆಂಟ್ ಬ್ಯಾಟಿಂಗ್ ಆಡಿದ್ರಿ ಅಂತ. ಅಮ್ರಾಮ್ರಿ ಬ್ಯಾಟಿಂಗ್ ಏನು ಆಡಿಲ್ಲ ಅವರು. 150+ ಅಂದರೆ ಇದು ಆನ್ ಪಾರ್ ಸ್ಕೋರು. ಪ್ರಿವ್ಯೂಲ್ ಹೇಳಿದ್ದೆ 150 ಹೊಡಿತು ಅಂತಂದರೆ ಇಲ್ಲಿ ಆನ್ ಪಾರ್ ಸ್ಕೋರು. ಸ್ವಲ್ಪ ಕಷ್ಟ ಆಗುತ್ತೆ 150 ಆ್ಯಂಡ್ ಅಬೋವ್ ಏನಾದ್ರು ಹೋಯ್ತು ಸ್ಕೋರು ಅಂದರೆ ಚೇಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತ. ಬಟ್ ಲಾಸ್ಟ್ ಮ್ಯಾಚ್ ನೋಡ್ತಾರೆ 180+ ಗುರು. ಈ ಮ್ಯಾಚ್ ನೋಡಿದ್ರೆ 150+. 2 ಕೂಡ ಚೇಸ್ ಮಾಡೋದಕ್ಕಾಗಿಲ್ಲ ನಮ್ಮ ಟೀಮ್ ಇಂಡಿಯಾ ಕೈಯಲ್ಲಿ. 2 ಕೂಡ ತಗಲಾಕೊಂಡಿದ್ದು. ಸಾಕತ್ ಫೀಲ್ಡಿಂಗು ಐರ್ಲೆಂಡ್ ಅವರಿಂದ. ಯಂಗ್ ರನ್ಸ್ನ ಸೇವ್ ಮಾಡಿದ್ರು ಅಂತಂದರೆ ಬ್ರಿಲಿಯಂಟ್ ಫೀಲ್ಡಿಂಗ್, ಮೆಚ್ಕೊಳ್ಳೇಬೇಕು. ನಾನು ಫಸ್ಟ್ ಮ್ಯಾಚ್ ಕೂಡ ಮೆಚ್ಕೊಂಡಿದ್ದೆ. ಈ ಮ್ಯಾಚ್ ಕೂಡ ಒಂದು ರನ್ನು ಕೂಡ ಒಂಥರ ಗೈನ್ ಮಾಡಬೇಕಾಗಿತ್ತು, ಅರ್ನ್ ಮಾಡಬೇಕಾಗಿತ್ತು. ಅಷ್ಟು ಈಸಿಯಾಗಿ ಕೊಡ್ತಾನೆ ಇರಲಿಲ್ಲ. ಅಷ್ಟು ಈಸಿಯಾಗಿ ಐರ್ಲೆಂಡ್ ಅವರು ಕೊಡ್ತಾನೆ ಇರಲಿಲ್ಲ. ಯಪ್ಪ ಏನು ಎಫರ್ಟು ಗುರು, ಏನು ಫೀಲ್ಡಿಂಗು, ಏನು ಕ್ಯಾಚಿಂಗು. ಎಸ್ಪೆಷಲಿ ಇವ್ರದ್ದು ಅಭಿಷೇಕ್ ಶರ್ಮಾದೊಂದು ಕ್ಯಾಚ್ ಹಿಡಿತಾರೆ ಓಡ್ಕೊಂಡು ಹೋಗ್ಬಿಟ್ಟು ಹಿಂದೆಗಡೆ. ಏನು ಸಖತ್ತಾಗಿ ಹಿಡಿದಿದ್ದು ಕ್ಯಾಚ್ ಅದು. ಒಂಥರ ಹೈ ಕ್ಯಾಚ್ ಅದು. ಓಡ್ಕೊಂಡು ಹೋಗ್ಬಿಟ್ಟು ಬಿಹೈಂಡ್ ನೋಡ್ಕೊಂಡು ಹೋಗಿ ಹಿಡಿಯೋದಿದೆಯಲ್ಲ. ಸೊ ಟಾಪ್ ಕ್ವಾಲಿಟಿ ಕ್ಯಾಚ್ ಅಂತ ಹೇಳ್ತೀನಿ. ಕ್ಯಾಚಿಂಗೇ ಆಗಿರಲಿ, ಫೀಲ್ಡಿಂಗೇ ಆಗಿರಲಿ, ಬ್ಯಾಟಿಂಗೇ ಆಗಿರಲಿ, ಬಾಲಿಂಗೇ ಆಗಿರಲಿ, ಟಾಪ್ ನಾಚ್ ಪರ್ಫಾರ್ಮೆನ್ಸ್. ದುಬೈಗೆ 2 ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಬಿದ್ದಿರ್ಬೋದು. ಹರ್ಷದೀಪ್ ವಿಕೆಟ್ಸ್ ಬಿದ್ದಿರ್ಬೋದು, ಪ್ರಿನ್ಸ್ ಯಾದವ್ 3 ವಿಕೆಟ್ ಬಿದ್ದಿರ್ಬೋದು. ಬಟ್ ಗೆಲುವಲ್ಲಿ ಅಂತ
ರಿಸಲ್ಟ್ ಶೀಟಲ್ಲಿ ಗೆಲುವೆಲ್ಲಿ ಅಂತ ಕೇಳ್ತಾರೆ. ಸೊ ಬೌಲಿಂಗ್ ಪರವಾಗಿಲ್ಲ, ಚೆನ್ನಾಗಿತ್ತು. ಬೌಲಿಂಗ್ ಬ್ಲೇಮ್ ಮಾಡುವಂಥ ಅವಶ್ಯಕತೆ ಏನಿಲ್ಲ. 150+ ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತಂದರೆ ಅದು ಗೆದ್ದಿರೋಂಥ ಟೀಮ್ನ, ಲಾಸ್ಟ್ ಮ್ಯಾಚ್ ಗೆದ್ದಿರೋಂಥ ಟೀಮ್ನ. ಸೊ ಒಳ್ಳೆ ವಿಚಾರನೇ, ಚೆನ್ನಾಗಿ ಬೌಲಿಂಗ್ ಮಾಡಿದ್ರು, ಇಲ್ಲ ಅಂತಲ್ಲ. ಬಟ್ ನಮ್ಮ ಬ್ಯಾಟಿಂಗು ಕಳಪೆ ಆಗಿತ್ತು. ಏನು ಆಡಿದ್ರಪ್ಪ ಓಪನರ್ಸ್ ಇಬ್ಬರು ಕೂಡ. ಫಸ್ಟ್ನೇ ಬಾಲ್ ಡಿಸ್ಮಿಸ್ ಆಗಿದ್ದು. ಸಂಜು ಸ್ಯಾಮ್ಸನ್ ಬರ್ತಾರೆ, ಅಲ್ಲಿ LB ಹಾಕ್ತಾರೆ, DRSನ ಕೇಳ್ತಾರೆ. ಜಯ ಅವ್ರು ಏನು ಬೌಲಿಂಗ್ ಮಾಡಿದ್ದು, 3ಕ್ಕೆ 3 ಡಿಸ್ಮಿಸಲು. ಟಾಪ್ 3 ಬ್ಯಾಟರ್ಸ್ಗಳನ್ನ ಕಳಿಸಿದ್ದು ಮನೆಗೆ. ಅದ್ರ ಜೊತೆಗೆ ಒಂದು ರನ್ಔಟ್ ಬೇರೆ, 4 ವಿಕೆಟ್. ಪೋಪ್ಲಲ್ಲೇ ಗಾನ್ ಕೇಸ್ ಆಗ್ತಾ ಇದ್ದಂಗೆ ಕಾಲು ಎತ್ಕೊಂಡ್ಬಿಟ್ರು. ಹಂಗೆ ಅವಾಗಲೇ ಒಂದು ರೇಂಜಿಗೆ ಫುಲ್ ಬ್ಯಾಕ್ ಆಯಿತು ಗೇಮು. ಕಮ್ ಬ್ಯಾಕ್ ಮಾಡೋದು ಕಷ್ಟ ಆಗೋರು. ಫಸ್ಟ್ ಮ್ಯಾಚ್ ಆದಂಗೆ ಯಾಕೋ ರಿಪೀಟಲ್ಲಿ ಕಷ್ಟ ಆಗೋ ಥರ ಕಾಣಿಸ್ತೈತೆ. 4 ವಿಕೆಟ್ ಹೋಗ್ತಾ ಇದ್ದಂಗೆ ಗೊತ್ತಾಗೋಗ್ಬಿಡ್ತು. ರಿಪೀಟಲ್ಲಿ ಕಷ್ಟ ಆಯಿತು ಅಂತ ಅನ್ಕೊಳ್ಳಿ ಇವತ್ತು. ಬಟ್ ಲಾಸ್ಟ್ ಮ್ಯಾಚ್ ನೋಡ್ತು ಅಂದರೆ 180+ ಟಾರ್ಗೆಟ್ ಇದು. ಬಟ್ ಇವತ್ತು ಇನ್ನೂ ವರ್ಸ್ಟ್ ಅಂತ ಅನ್ಕೊಳ್ಳಿ, 150+ ಟಾರ್ಗೆಟ್ನ ಕೂಡ ಚೇಸ್ ಮಾಡೋದಕ್ಕಾಗಲಿಲ್ವಲ್ಲ. ಇದಕ್ಕಿಂತ ವರ್ಸ್ಟ್, ಇದಕ್ಕಿಂತ ಕಳಪೆ ಅದು ಐರ್ಲೆಂಡ್ ಅಗೇನ್ಸ್ಟ್ ಇನ್ನೂ ಒಂದು ಬೇಕಾ ಹ್ಯುಮಿಲಿಯೇಷನ್ನು, ಅವಮಾನ. ತಲೆ ತಗ್ಗಿಸ್ಬೇಕು ಇಂಡಿಯಾ. ಹೌದು, ತಲೆ ತಗ್ಸಿದ್ದಾರೆ ಇವತ್ತು ಇಂಡಿಯಾ ಐರ್ಲೆಂಡ್ ಅವರ ಮುಂದೆ. ಡಾಮಿನೇಟ್ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಹೋಗ್ಬಿಟ್ಟು ತಲೆ ತಗ್ಗಿಸ್ಕೊಂಡು ನಿಂತ್ಕೊಂಡಿದ್ದಾರೆ ಇವತ್ತು. ಒಂದು ಸೀರೀಸ್ ಹಿಂಗಾಗುತ್ತೆ ಬಿಡುಗರು ಅಂತ ಹೇಳ್ಬೋದು. ಬಟ್ ಇಲ್ಲ ಗುರು, ಒಂದು ಮ್ಯಾಚ್ ಆದ್ರೂ ಗೆಲ್ಲಬೇಕಾಗಿತ್ತು. ಮಾನ ಮರ್ಯಾದೆ ಪ್ರಶ್ನೆ ಇದು. ಇಂಡಿಯಾ ಅಂತ ಟೀಮ್ ಹೋಗ್ಬಿಟ್ಟಲ್ಲ ಐರ್ಲೆಂಡ್ ಅಗೇನ್ಸ್ಟ್ ಏನಾದ್ರು ಸೋತಾಗಿದೆ ಅಂತ ಅಂದ್ರೆ ಅಲ್ಲಿ ಇದು ಅವಮಾನಕರ. ಇದು ನಿಜವಾಗ್ಲೂ ಒಂದು ಮೈನ್ ಕ್ರಿಕೆಟಿಂಗ್ ನೇಷನ್ಗೆ ಇದು ಅವಮಾನಕರ. ಅದು ಆಸ್ಟ್ರೇಲಿಯಾನೇ ಆಗಿರಲಿ, ಇಂಗ್ಲೆಂಡೇ ಆಗಿರಲಿ, ಸೌತ್ ಆಫ್ರಿಕಾನೇ ಆಗಿರಲಿ. ಸೊ ಮೈನ್ ಕ್ರಿಕೆಟಿಂಗ್ ಬೋರ್ಡ್ಸ್ಗಳಿಗೆ ಐರ್ಲೆಂಡ್ಗೆ ಸೋತಿದ್ದಾರೆ ಅಂತಂದರೆ, ಸೀರೀಸ್ನ ಸೋತಿದ್ದಾರೆ ಅಂತಂದರೆ ಅದು ನಿಜಕ್ಕೂ ದೊಡ್ಡ ಅವಮಾನನೇ. ಸಂಜು ಸ್ಯಾಮ್ಸನಲ್ಲಿ LBW ಆಗ್ಬಿಟ್ಟು DRSನ ಎತ್ಕೊತಾ ಇದ್ದಂಗೆ ಈ ಕಡೆಯಿಂದ ಅಂಪೈರ್ ಮೊದಲೇ ಔಟ್ ಕೊಟ್ಟಿದ್ರು. ಸೊ ಲೈಟಾಗಿ ಟಚ್ ಆಗಿದ್ರೆ ಸಾಕಾಗಿತ್ತು. ಅದು ಆಫ್ ಸ್ಟಂಪಿಗೆ ಹೊಡಿತಾನೆ ಇತ್ತು, ಲೆಗ್ ಸ್ಟಂಪಲ್ಲಿ ಆಫಿಗೆ ಹೊಡಿತಾ ಇತ್ತು. ಸೊ ಹೋಗಪ್ಪ ಚೀನಾ ಅಂತ ಕಳಿಸ್ತಾ ಇದ್ದಂಗೆ ಅಭಿಷೇಕ್ ಶರ್ಮನ ಫಸ್ಟ್ನೇ ಓವರಲ್ಲೇ ಗಾನು ಜಯ ಅವರಿಗೆ. ಸೊ ಲಾಸ್ಟ್ ಮ್ಯಾಚ್ ಸಗದಾಗಿದ್ರು ಅಭಿಷೇಕ್ ಶರ್ಮಾ ಅವರು. ಬಟ್ ಈ ಮ್ಯಾಚು ಡಾಕ್ಔಟ್ ಆಗಿದ್ರಿಂದ, ಇಬ್ಬರು ಡಾಕ್ಔಟ್ ಆಗಿದ್ರಿಂದ ಅಲ್ಲೇ ಪುಲ್ ಬ್ಯಾಕ್ ಆಗೋಗ್ಬಿಡ್ತು ಗೇಮು. ಎಳ್ಕೊಂಬಿಟ್ರು ಹಂಗೇನಲ್ಲಿ. ಪಾಪ ಇಶಾನ್ ಕಿಶನ್ ಅವ್ರು ರನ್ಔಟ್ ಬೇರೆ ಆಗ್ತಾರೆ ಅಲ್ಲಿ. ಏನು ಮಾಡಿದ್ದಲ್ಲಿ ತಿಲಕ್ ವರ್ಮಾ ಅವರು. ತಿಲಕ್ ವರ್ಮಾ ಅರ್ಧಕ್ಕೆ ಬಂದ್ಬಿಟ್ಟು ಅಲ್ಲಿ ವಾಪಸ್ ಕಳಿಸ್ತಾವ್ರಲ್ಲಿ ಇಶಾನ್ ಕಿಶಾನ್. ಅಲ್ಲಿ ಅರ್ಧಕ್ಕೆ ಬಂದಿಲ್ಲ, ಇನ್ಫ್ಯಾಕ್ಟ್ ಕಾಲ್ ಭಾಗಕ್ಕೆ ಬಂದ್ಬಿಟ್ಟು ಹೋಗು ಗುರು, ಇಲ್ಲಿ ಆಗ್ತಾ ಇಲ್ಲ ಅನ್ನೋ ಥರ. ಸೊ ನನ್ನ ಪ್ರಕಾರ ತಿಲಕ್ ವರ್ಮಾ ಅವ್ರು ಕಾಲ್ ತೊಗೊಂಡಿದ್ದು ತಪ್ಪು ಅಂತಲೇ ಹೇಳ್ತೀನಿ. ಅಲ್ಲಿ ಬರಲೇಬಾರ್ದಾಗಿತ್ತು, ಸುಮ್ಮನೆ ಮುಚ್ಕೊಂಡು ಸ್ಕ್ರೀನಲ್ಲಿ ನಿಂತ್ಕೊಳ್ಬೇಕಾಗಿತ್ತು. ಮುಂದಕ್ಕೆ ಬಂದ್ಬಿಟ್ಟು ಅಲ್ಲಿ ಹೋಗು ಅಂತಂದರೆ ವಾಪಸ್ ಅಲ್ಲಿ ಆಲ್ಮೋಸ್ಟ್ ಅರ್ಧಕ್ಕೆ ನಡ್ಕೊಂಬಂದ್ಬಿಟ್ಟು ಹೋಗು ಅಂತಂದರೆ ಅಲ್ಲಿ ಇಶಾನ್ ಕಿಶನ್ಗೆ ತಿಕ್ಲಿಡೋಯ್ತು ಅಲ್ಲಿ. ಸೊ ಅವ್ರ ವಿಕೆಟು ಕೂಡ ಬೀಳ್ತಾ ಇದ್ದಂಗೆ ಶ್ರೇಯಸ್ ಅಯ್ಯರ್ ಬೋಲ್ಡ್ ಆಗಿದ್ದು ಇವತ್ತು. ಅಚ್ಚಕ್ಕನಂಗೆ ಟೆಳಿಂಗ್ ಅಂತ ಹಾರ್ಕೊಂಡೋಯ್ತು ಅಲ್ಲಿ ಸ್ಟಂಪ್ಸು. ಹಂಗೇನೆ ಶ್ರೇಯಸ್ ಅಯ್ಯರ್ ಹೋದ ಮ್ಯಾಚು ನೆಟ್ಗಾಡಿಲ್ಲ, ಈ ಮ್ಯಾಚು ಕೂಡ ನೆಟ್ಗಾಡಿಲ್ಲ, ಕಾಂಟ್ರಿಬ್ಯೂಷನ್ ಅನ್ನೋದೇ ಇಲ್ಲ. ಸೊ ಐರ್ಲೆಂಡ್ ಸೀರೀಸು ಸಿಕ್ಕಾಪಟ್ಟೆ ಬುದ್ಧಿ ಕಲಿಸ್ಬಿಟ್ಟಿದೆ ಶ್ರೇಯಸ್ ಅಯ್ಯರ್ಗೆ. ಸೊ ಇವ್ರನ್ನ ಪರ್ಮನೆಂಟ್ ಕ್ಯಾಪ್ಟನ್ T20ಸ್ಗೆ ಗೋಯಿಂಗ್ ಫಾರ್ವರ್ಡ್ ಟು ದ ನೆಕ್ಸ್ಟ್ ವರ್ಲ್ಡ್ ಕಪ್ ಅನ್ನೋ ಥರ ನಾವು ಅಂದ್ಕೊಂಡಿದ್ದು. ಆ್ಯಂಡ್ ಇಂಡಿಯನ್ ಟೀಮ್ ಕೂಡ ಡಿಕ್ಲೇರ್ ಮಾಡಿದ್ದು. ಸೊ ಏನಾದರೂ ಏನು ಹೇಳೋಣಾಗರು, ಒಂದು ಸೀರೀಸ್ ಡಿಸೈಡ್ ಮಾಡಲ್ಲ ಕ್ಯಾಪ್ಟನ್ಸಿನ ಅಂತ ಹೇಳ್ತಾರೆ. ಬಟ್ ಆದ್ರೆ ನೋಡಿ, ಒಂದು ಸೀರೀಸ್ ಸೋತಿರಲ್ಲ ಗುರು. ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿಲಿ ನಾವು 2024ಇಂದ 2026ವರೆಗೂ ಒಂದೇ ಒಂದು ಸೀರೀಸ್ ಸೋತಿಲ್ಲ ಇಂಡಿಯನ್ ಟೀಮು. ವರ್ಲ್ಡ್ ಕಪ್ನ ಗೆದ್ದಿದ್ವಿ ಲಾಸ್ಟಿಗೆ. ಸೊ ಅಂಥ ಕ್ಯಾಪ್ಟನ್ಸಿ ಇದ್ದಂಥ ಸೂರ್ಯಕುಮಾರ್ ಯಾದವ್ ನಮ್ಮ ಮಕ್ಕೋಗ್ಬಿಟ್ಟು ಅಟ್ಬಿಟ್ರು. ಇವ್ರನ್ನ ತಗೊಂಬಂದು ಇಕ್ಬಿಟ್ರು. ಇವಾಗ ಇಂಡಿಯಾ ಸೋತೋಗ್ಬಿಟ್ರು ಐರ್ಲೆಂಡ್ ಅಗೇನ್ಸ್ಟು. ಅವಮಾನಕರವಾಗಿ ಸೋತೋಗ್ಬಿಟ್ರು. ಟ್ಯಾಗ್ಲೈನ್ ಬಂದು ಕೂತ್ಕೊಂಡಿದ್ದೆ ಇವಾಗ ಶ್ರೇಯಸ್ ಅಯ್ಯರ್ಗೆ. ಅದನ್ನು ಹೆಂಗೆ ರಿಮೂವ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಹಾರ್ಡಿದೆ ಸೀರೀಸ್ ಸೋಲೋದು ಐರ್ಲೆಂಡ್ ಅಗೇನ್ಸ್ಟು ಅಂತಂದರೆ. ನಿಜವಾಗ್ಲೂ ಅವಮಾನ ಗುರು, ಇದು ಹಾನೆಸ್ಟಾಗಿ ಹೇಳ್ತಿದ್ದೀನಿ. ನಿಜವಾಗ್ಲೂ ಎದೆಯಿಂದ ಹೇಳ್ತಾ ಇದ್ದೀನಿ. ಇಂಡಿಯಾಗೆ ಇವತ್ತು ಅವಮಾನ ಆಗಿದೆ. ಅವರಿಗೆ ಶಬಾಷ್ ಹೇಳಲೇಬೇಕು. ಯಾಕಂದರೆ ಮಸ್ತಾಗಿ ಪರ್ಫಾರ್ಮ್ ಮಾಡಿದರೆ. ತಿಲಕ್ ವರ್ಮಾ ಮಾಡಿದಂಥ ರೀತಿ ಇವತ್ತು ಬ್ಯಾಟಿಂಗ್ನ. ಸೊ ಅವರು ಸಿಮಿಲರ್ಲಿ ಅವರು ಟೆಕ್ಟಾರ್ ಆಡಿದ್ರಲ್ಲ ಅದೇ ಥರನೇ ಬ್ಯಾಟಿಂಗ್ನ ಆಡಿದ್ರು. ಕನ್ವರ್ಟ್ ಮಾಡೋದಕ್ಕೆ ಆಗಲಿಲ್ಲ, ಔಟ್ ಆಗ್ತಾರೆ. ಇನ್ನೇನು ಪ್ರೆಷರ್ ಬಿಲ್ಡಪ್ ಆಗ್ತಾಯಿತ್ತು ಗುರು. 6ಅಲ್ಲೇ ಡೀಲ್ ಮಾಡಬೇಕಾಗಿತ್ತು ಗೇಮ್ನ. ಸೊ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ದುಬೆ ಅವರು ಕೂಡ ಬೌಂಡ್ರಿನ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ. ಇನ್ನೇನೆಲ್ಲ ಬೌಂಡ್ರಲ್ಲಿ ಡಿಸ್ಮಿಸ್ ಆದವ್ರನ್ನೇ. ಇವ್ರು ಶೆಡ್ಗೆ ಅವ್ರನ್ನ ಬೇರೆ ಹಾಕ್ಕೊಂಡಿದ್ರು ಪಾಪ. ಅಯ್ಯೋ ಪಾಪ ಅಂತ ಅನ್ನಿಸ್ತು. ಸೊ ಅಲ್ಲಿ ಲಾಸ್ಟಿಗೆ ಕಳಿಸಿದ್ರು ಶೆಡ್ಗೆ ಅವ್ರನ್ನ. ಏನು ಮಾಡಿದ್ರು ಪಾಪ, ಅವರು ಒಂದು 25 ರನ್ ಓಡಿಸ್ಕೊಂಡಿದ್ದಾರೆ ಬೌಲಿಂಗಲ್ಲಿ ಕೂಡ. ಒಂದು 2 ಓವರ್ ಬೌಲಿಂಗ್ ಹೋಗ್ಬಿಟ್ಟು ಪಾಪ ಹೊಡಿಲೇಬೇಕಾಗಿತ್ತು ಗುರು. ಇಂಡಿಯನ್ ತೋರಿಸ್ಬಿಟ್ಟು ಹೊಡೆಯಕ್ಕೆ ಹೋಗ್ಬಿಟ್ಟು ಬೌಂಡ್ರಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು. ಇನ್ನೇನು ಹರ್ಷಿತ್ ರಾಣಾ ಕೂಡ ಬೌಂಡ್ರಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು ಲಾಸ್ಟಿಗೆ. ಅಲ್ಲಿ ಹರ್ಷಿತ್ ರಾಣಾ ಒಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್. ಹರ್ಷಿತ್ ರಾಣಾ ಆಡಿದ ಆಟನೂ ಆಡಿಲ್ವಲ್ಲ ಗುರು, ಟಾಪ್ ಆಫ್ ದ ಆರ್ಡರ್ ಇರೋಂಥವ್ರು ಅಂತ ಹೇಳ್ತಾರೆ ಇವಾಗ. ಸಖತ್ತಾಗಿ ಆಡೋರು ಗುರು ಹರ್ಷಿತ್ ರಾಣಾ, ಒಪ್ಕೊಳ್ಳೇಬೇಕು. ಎಕ್ಸ್ಪೆಷಲ್ 19th ಓವರ್ ಏನಿತ್ತು ಸ್ಪಿನ್ನರ್ಸ್ಗೆ ಚಚಿತ್ ಆಗಿರ್ಬೋದು. ಸೊ ಪರವಾಗಿಲ್ಲ, ಡೀಸೆಂಟಾಗಿ ಬೌಲಿಂಗ್ ಕೂಡ ಚೆನ್ನಾಗೇನೆ ಇತ್ತು ಅವ್ರದ್ದು. ನಮ್ಮ ಇಂಡಿಯಾದ ಬ್ಯಾಟಿಂಗು ಅಜೀಬಾಗಿತ್ತು. ಬಾಟಮಲ್ಲಿ ಆಡಿದಂಥವ್ರೆ ಬ್ಯಾಟಿಂಗ್ ನಮ್ಮ ಮೇಲ್ಗಡೆ ಇರೋರು ಆಡಲಿಲ್ಲ. ಹರ್ಷಿತ್ ರಾಣಾ ಆಡಿದಂಥ ಆಟ, ಪ್ರಿನ್ಸ್ ಯಾದವ್ ಲಾಸ್ಟಿಗೆ ಒಂದು 6 ಹೊಡೆದಲ್ಲ, ಆ ಥರ ಆಟನೂ ಆಡಲಿಲ್ವಲ್ಲ ಗುರು. ಮೇಲ್ಗಡೆ ಇರೋಂಥವ್ರದ್ದೇ ಡಿಸಪಾಯಿಂಟಿಂಗು.
ಅಕ್ಷರ್ ಪಟೇಲ್ ಏನಪ್ಪ ಅದು, ಏನು ಶಾಟ್ ಅದು, ಕೀಪರಿಗೆ ಕ್ಯಾಚ್ ಕೊಡೋದಲ್ಲಿ ಬೇಕು ಅಂತ ಕೊಟ್ಟಂಗಿತ್ತು ಕ್ಯಾಚ್ ಅದು. ಏನು ಹೇಳ್ತೀರಾ ಮಗ, ನನಗೆ ಯಾರು ಔಟ್ ಆಗಿದ್ದು ಬೇಜಾರಾಗಲಿಲ್ಲ, ಅಕ್ಷರ್ ಪಟೇಲ್ ಔಟ್ ಆಗಿದ್ದಿದೆಯಲ್ಲ ಅದು ಸಿಕ್ಕಾಪಟ್ಟೆ ಆಟ ಆಗ್ತಿದೆ ನನಗೆ. ಏನು ಆಟ ಅದು, ಏನು ಕೀಪರ್ ಕ್ಯಾಚ್ ಇವರೇ ಕೊಡ್ತಾವೆ, ತಗೋಗುರು ನನಗೆ ಆಡೋಕ್ಕೆ ಇಷ್ಟ ಇಲ್ಲ, ಹೋಗಿ ವಿಕೆಟ್ ಎಸಿತೀನಿ ನಾನು ಅನ್ನೋ ಥರ. ಸೀರಿಯಸ್ಲಿ ನಾನು ಜಾಸ್ತಿ ಮಾತಾಡೋ ಇದ್ರ ಬಗ್ಗೆ ನಾನು ಸುತ್ತಿ ಆಗೋಗ್ಬಿಡ್ತೀನಿ ಅಷ್ಟೇ. ನಂಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಈ ಮ್ಯಾಚ್ ಬಗ್ಗೆ, ಈ ಸೀರೀಸ್ ಬಗ್ಗೆನೇ ಮಾತಾಡೋಕ್ಕೆ ಇಷ್ಟ ಇಲ್ಲ. ವಾಗಪ್ಪ ಅವಮಾನ ತಡ್ಕೊಳಕ್ಕಾಗ್ತಿಲ್ಲ. ಕಾಮೆಂಟ್ ಸೆಕ್ಷನ್ ಹಾಕಿರಪ್ಪ ಈ ಸೀರೀಸ್ ನಿಮ್ಗೆ ಏನು ಅನ್ನಿಸ್ತು ಅಂತ. ಕಮ್ ಬ್ಯಾಕ್ ಮಾಡ್ತಾ ಇಂಡಿಯಾ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿಲಿ ಕಾಮೆಂಟಲ್ಲಿ ಹಾಕಿ.